ಆಂಡ್ರಾಯ್ಡ್ ಫೋನಿನಲ್ಲಿ ಗೂಗಲ್ ವಾಯ್ಸ್ ಚಾಲನೆಗೊಳಿಸುವುದು ಹೇಗೆ? ಧ್ವನಿಯ ಮೂಲಕವೇ ಆಂಡ್ರಾಯ್ಡ್ ಫೋನನ್ನು ಬಳಸಬಹುದು ಎಂಬುದು ನಿಮಗೆ ತಿಳಿದಿರಬಹುದು. ಇದಕ್ಕಾಗಿಯೇ ಗೂಗಲ್ ವಾಯ್ಸ್ ಆಕ್ಸೆಸ್ ಆ್ಯಪ್ ಒಂದನ್ನು ತಯಾರಿಸಿದೆ. ಫೋನಿನಲ್ಲಿರುವ ಆ್ಯಪ್ಗಳನ್ನು ಓಪನ್ ಮಾಡುವುದು, ನ್ಯಾವಿಗೇಷನ್ ಮತ್ತು ಟೆಕ್ಸ್ಟ್ ಎಡಿಟ್ ಮಾಡುವುದು ಹೀಗೆ ಎಲ್ಲವನ್ನೂ ಕೈಗಳ ಸಹಾಯವಿಲ್ಲದೆ ಕೇವಲ ಧ್ವನಿಯ ಮೂಲಕವೇ ಮಾಡಬಹುದು. ಹಾಗಾದರೆ ಆಂಡ್ರಾಯ್ಡ್ ಫೋನಿನಲ್ಲಿ ವಾಯ್ಸ್ ಆಕ್ಸೆಸ್ ಬಳಸುವುದು ಹೇಗೆಂಬುದನ್ನು ತಿಳಿಯೋಣ ಬನ್ನಿ. 1. ಮೊದಲಿಗೆ ನಿಮ್ಮ ಡಿವೈಸ್ ಸಪೋರ್ಟ್ ಮಾಡುತ್ತದೆಯಾ ಚೆಕ್ ಮಾಡಿ. ನಿಮ್ಮ ಡಿವೈಸ್ ಆಂಡ್ರಾಯ್ಡ್ 5 ಅಥವಾ ಅದಕ್ಕೂ ಹೆಚ್ಚಿನ ವರ್ಷನ್ ಹೊಂದಿರಬೇಕು. ಗೂಗಲ್ ಆ್ಯಪ್ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡಿಕೊಳ್ಳಿ. ಯಾವುದಾದರೂ ಸ್ಕ್ರೀನ್ ಮೇಲಿಂದ ಓಕೆ ಗೂಗಲ್ ಆನ್ ಮಾಡಿಕೊಳ್ಳಿ. ಆಫ್ಲೈನ್ ಸ್ಪೀಚ್ ರಿಕಗ್ನಿಷನ್ಗಾಗಿ ಯಾವುದಾದರೂ ಭಾಷೆಯನ್ನು ಡೌನ್ಲೋಡ್ ಮಾಡಲಾಗಿದೆಯಾ ಎಂಬುದನ್ನು ಚೆಕ್ ಮಾಡಿ. 2. ವಾಯ್ಸ್ ಆಕ್ಸೆಸ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ವಾಯ್ಸ್ ಆಕ್ಸೆಸ್ ಆ್ಯಪ್ ಡೌನ್ಲೋಡ್ ಮಾಡಿ. 3. ಗೂಗಲ್ ವಾಯ್ಸ್ ಆಕ್ಸೆಸ್ ಬಳಸಲು ಆರಂಭಿಸಿ. ನಿಮ್ಮ ಮೊಬೈಲಿನಲ್ಲಿ ಸೆಟ್ಟಿಂಗ್ಸ್ ಮೆನು ಓಪನ್ ಮಾಡಿ. ಅದರಲ್ಲಿ ಅಕ್ಸೆಸಬಿಲಿಟಿ ಆಪ್ಷನ್ ಕ್ಲಿಕ್ ಮಾಡಿ ನಂತರ ವಾಯ್ಸ್ ಆಕ್ಸೆಸ್ ಆಯ್ಕೆ ಮಾಡಿ. ಈಗ ಯೂಸ್ ಸರ್ವಿಸ್ ಅನ್ನು ಆನ್ ಮಾಡಿ. 4. ಈ ವಿಧಾನಗಳಲ್ಲಿ ನೀವು ವಾಯ್ಸ್ ಆಕ್ಸೆಸ್ ಬಳಸಬಹುದು. ಗೂಗಲ್ ಡಿಟೆನ್ಷನ್ ಆನ್ ಇದ್ದರೆ, ಹೇ ಗೂಗಲ್, ವಾಯ್ಸ್ ಆಕ್ಸೆಸ್ ಎಂದು ಹೇಳುವ ಮೂಲಕ ವಾಯ್ಸ್ ಆಕ್ಸೆಸ್ ಓಪನ್ ಮಾಡಬಹುದು. ನೋಟಿಫಿಕೇಶನ್ ಟ್ಯಾಪ್ ಮಾಡಿ ಅದರಲ್ಲಿ ಸ್ಟಾರ್ಟ್ ಎಂಬುದನ್ನು ಕ್ಲಿಕ್ ಮಾಡಿ. ಹೋಮ್ ಸ್ಕ್ರೀನ್ ಮೇಲಿರುವ ವಾಯ್ಸ್ ಆಕ್ಸೆಸ್ ಟ್ಯಾಪ್ ಮಾಡಿ. ವಾಯ್ಸ್ ಆಕ್ಸೆಸ್ ಬಟನ್ ಅನ್ನು ಒತ್ತುವ ಮೂಲಕವೂ ಬಳಸಬಹುದು. 5. ಈಗ ನಿಮಗೆ ಬೇಕಾದ ಕಮಾಂಡ್ ಹೇಳಿ. ಓಪನ್ ಕಾಂಟ್ಯಾಕ್ಸ್ಟ್ ಎಂದು ಅಥವಾ ಮತ್ತಾವುದಾದರೂ ಕಮಾಂಡ್ ಹೇಳುವ ಮೂಲಕ ಇದನ್ನು ಉಪಯೋಗಿಸಲು ಆರಂಭಿಸಬಹುದು. ಜಿಯೋ ಫೈಬರ್, ಏರ್ಟೆಲ್, ಬಿಎಸ್ಎನ್ಎಲ್, ಟಾಟಾ ಸ್ಕೈ. ಯಾವ ಬ್ರಾಡ್ಬ್ಯಾಂಡ್ ಬೆಸ್ಟ್? ರಿಲಯನ್ಸ್ ಜಿಯೋ ಇತ್ತೀಚೆಗಷ್ಟೇ ಮಾಸಿಕ ₹399 ದರದಲ್ಲಿ ಪೋಸ್ಟ್ಪೇಡ್ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಆರಂಭಿಸಿದೆ. ಒಟ್ಟಾರೆಯಾಗಿ ದೇಶದಲ್ಲಿ ಫೈಬರ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಸೇವೆಯು ವಿಸ್ತರಿಸುತ್ತಿದ್ದು, ಗ್ರಾಹಕರು ಇನ್ನೂ ರಿಲಯನ್ಸ್ ಜಿಯೋ ಇತ್ತೀಚೆಗಷ್ಟೇ ಮಾಸಿಕ ₹399 ದರದಲ್ಲಿ ಪೋಸ್ಟ್ಪೇಡ್ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಆರಂಭಿಸಿದೆ. ಒಟ್ಟಾರೆಯಾಗಿ ದೇಶದಲ್ಲಿ ಫೈಬರ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಸೇವೆಯು ವಿಸ್ತರಿಸುತ್ತಿದ್ದು, ಗ್ರಾಹಕರು ಇನ್ನು ಮುಂದೆ ಡೇಟಾ ಬಳಸಲು ಚಿಂತೆ ಮಾಡಬೇಕಿಲ್ಲ. ಬಹುತೇಕ ಫೈಬರ್ ಬ್ರಾಡ್ಬ್ಯಾಂಡ್ ಕಂಪನಿಗಳು ಎಫ್ಯುಪಿ ಯೋಜನೆಯಡಿ ಅನ್ಲಿಮಿಟೆಡ್ ಡೇಟಾ ನೀಡುತ್ತಿವೆ. ಒಂದೊಮ್ಮೆ ನೀವು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಪಡೆಯಲು ಬಯಸಿದರೆ ತಮಗೆ ಎಷ್ಟು ವೇಗದ ಕನೆಕ್ಷನ್ ಅಗತ್ಯ ಎಂಬುದನ್ನು ಮೊದಲು ನಿರ್ಧರಿಸುವುದು ಒಳಿತು. ಬಹುತೇಕ ಕಂಪನಿಗಳ ಪ್ಲ್ಯಾನ್ಗಳು 30 ರಿಂದ 50 ಎಂಬಿಪಿಎಸ್ನಿಂದ ಆರಂಭಗೊಂಡು 1 ಜಿಬಿಪಿಎಸ್ ವರೆಗೂ ಇವೆ. ಹೀಗಾಗಿ ಜಿಯೋ ಫೈಬರ್, ಏರ್ಟೆಲ್, ಬಿಎಸ್ಎನ್ಎಲ್, ಟಾಟಾ ಸ್ಕೈ ಇವುಗಳು ನೀಡುವ ಬ್ರಾಡ್ಬ್ಯಾಂಡ್ ಪ್ಲ್ಯಾನ್ಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಅತ್ಯಂತ ಕಡಿಮೆ ಮಾಸಿಕ ದರದ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ ₹399 ಪ್ಲ್ಯಾನ್. ಇದರಲ್ಲಿ 30 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ವಾಯ್ಸ್ ಕಾಲಿಂಗ್ ಸೌಲಭ್ಯವಿದೆ. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ ₹500 ಪ್ಲ್ಯಾನ್. 50 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲಿಂಗ್ ಇದೆ. ಏರ್ಟೆಲ್ ಬ್ರಾಡ್ಬ್ಯಾಂಡ್ ಮಾಸಿಕ ₹499 ಪ್ಲ್ಯಾನ್. 40 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲಿಂಗ್. ಬಿಎಸ್ಎನ್ಎಲ್ ಬ್ರಾಡ್ಬ್ಯಾಂಡ್ ಮಾಸಿಕ ₹449 ಪ್ಲ್ಯಾನ್. 30 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಅನ್ಲಿಮಿಟೆಡ್ ಕಾಲಿಂಗ್. 100 ಎಂಬಿಪಿಎಸ್ ವೇಗದ ಮಾಸಿಕ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ ₹699 ಪ್ಲ್ಯಾನ್. 100 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ ₹950 ಪ್ಲ್ಯಾನ್. 100 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಏರ್ಟೆಲ್ ಬ್ರಾಡ್ಬ್ಯಾಂಡ್ ಮಾಸಿಕ ₹799 ಪ್ಲ್ಯಾನ್. 100 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಬಿಎಸ್ಎನ್ಎಲ್ ಬ್ರಾಡ್ಬ್ಯಾಂಡ್ ಮಾಸಿಕ ₹799 ಪ್ಲ್ಯಾನ್. 100 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. 150 ರಿಂದ 200 ಎಂಬಿಪಿಎಸ್ ವೇಗದ ಮಾಸಿಕ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ ₹999 ಪ್ಲ್ಯಾನ್. 150 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ ₹1050 ಪ್ಲ್ಯಾನ್. 150 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಏರ್ಟೆಲ್ ಬ್ರಾಡ್ಬ್ಯಾಂಡ್ 200 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. ಬಿಎಸ್ಎನ್ಎಲ್ ಬ್ರಾಡ್ಬ್ಯಾಂಡ್ 200 ಎಂಬಿಪಿಎಸ್ ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ.
200 ರಿಂದ 300 Mbps ವೇಗದ ಮಾಸಿಕ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ 1499 ರೂಪಾಯಿ. ಪ್ಲ್ಯಾನ್ 300 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳು ಹಾಗೂ ಜಿಯೋ ಆಯಪ್ಸ್ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ 1150 ರೂಪಾಯಿ. ಪ್ಲ್ಯಾನ್ 200 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಏರ್ಟೆಲ್ ಬ್ರಾಡ್ಬ್ಯಾಂಡ್ ಮಾಸಿಕ 1499 ಪ್ಲ್ಯಾನ್ 300 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. BSNL ಬ್ರಾಡ್ಬ್ಯಾಂಡ್ ಮಾಸಿಕ 1499 ರೂಪಾಯಿ. ಪ್ಲ್ಯಾನ್ 300 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. 500 Mbps ವೇಗದ ಮಾಸಿಕ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ 1999 ರೂಪಾಯಿ. ಪ್ಲ್ಯಾನ್ 500 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳು ಹಾಗೂ ಜಿಯೋ ಆಯಪ್ಸ್ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ 2300 ರೂಪಾಯಿ. ಪ್ಲ್ಯಾನ್ 500 Mbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಏರ್ಟೆಲ್ ಹಾಗೂ BSNL 500 Mbps ಪ್ಲ್ಯಾನ್ಗಳು ಲಭ್ಯವಿಲ್ಲ. 1 Gbps ವೇಗದ ಮಾಸಿಕ ಪ್ಲ್ಯಾನ್ಗಳು. ರಿಲಯನ್ಸ್ ಜಿಯೋ ಫೈಬರ್ ಮಾಸಿಕ 3999 ರೂಪಾಯಿ. ಪ್ಲ್ಯಾನ್ 1 Gbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. ಟಾಟಾ ಸ್ಕೈ ಬ್ರಾಡ್ಬ್ಯಾಂಡ್ ಮಾಸಿಕ 3600 ರೂಪಾಯಿ. ಪ್ಲ್ಯಾನ್ 1 Gbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಏರ್ಟೆಲ್ ಬ್ರಾಡ್ಬ್ಯಾಂಡ್ ಮಾಸಿಕ 3999 ಪ್ಲ್ಯಾನ್ 1 Gbps ವೇಗದಲ್ಲಿ ಅನ್ಲಿಮಿಟೆಡ್ ಡೇಟಾ ಹಾಗೂ ಕಾಲಿಂಗ್. ಜೊತೆಗೆ OTT ಸೇವೆಗಳ ಸಬ್ಸ್ಕ್ರಿಪ್ಷನ್ ಸಹ ಸಿಗುತ್ತದೆ. BSNLನಲ್ಲಿ ಮಾಸಿಕ 1 Gbps ಪ್ಲ್ಯಾನ್ ಇಲ್ಲ. ಆನ್ಲೈನ್ ಮೂಲಕ ಔಷಧಿ ಖರೀದಿಸಲು 10 ಬೆಸ್ಟ್ ಆಯಪ್ಗಳು ಇಲ್ಲಿವೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಔಷಧಿಗಳನ್ನು ಖರೀದಿಸಲು ಸಹ ಆನ್ಲೈನ್ ಆಯಪ್ಗಳನ್ನೇ ಬಹುತೇಕರು ಬಳಸುತ್ತಿದ್ದಾರೆ. ಹಾಗಾದರೆ ಆನ್ಲೈನ್ ಮೂಲಕ ಔಷಧಿಗಳ ಖರೀದಿಗೆ ಅತ್ಯುತ್ತಮವಾದ 10 ಆಯಪ್ಗಳು ಯಾವುವು ಎಂದು ಇಲ್ಲಿ ತಿಳಿಸಲಾಗಿದೆ. ಕೋವಿಡ್-19 ಎರಡನೇ ಅಲೆ ಬಂದ ನಂತರ ನಮ್ಮೆಲ್ಲರ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗಿವೆ. ಆದಷ್ಟು ಆನ್ಲೈನ್ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಈ ಸಮಯದಲ್ಲಿ ನಾವು ಕಲಿತ ಅತಿ ದೊಡ್ಡ ಪಾಠವಾಗಿದೆ. ಇಂಟರ್ನೆಟ್ ಬಗ್ಗೆ ತಿಳಿಯದವರು ಸಹ ಈಗ ಅದನ್ನು ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಔಷಧಿಗಳನ್ನು ಖರೀದಿಸಲು ಸಹ ಆನ್ಲೈನ್ ಆಯಪ್ಗಳನ್ನೇ ಬಹುತೇಕರು ಬಳಸುತ್ತಿದ್ದಾರೆ. ಹಾಗಾದರೆ ಆನ್ಲೈನ್ ಮೂಲಕ ಔಷಧಿಗಳ ಖರೀದಿಗೆ ಅತ್ಯುತ್ತಮವಾದ 10 ಆಯಪ್ಗಳು ಯಾವುವು ಎಂದು ನೋಡೋಣ. 1. ನೆಟ್ಮೆಡ್ಸ್. ನೆಟ್ಮೆಡ್ಸ್ ಮೂಲಕ ನೀವು ಮನೆ ಬಾಗಿಲಿಗೆ ಔಷಧಿಗಳನ್ನು ತರಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಖರೀದಿಯ ಮೇಲೆ 20% ಉಳಿತಾಯವನ್ನು ಮಾಡಬಹುದು. ನಿಯಮಿತವಾಗಿ ಸೇವಿಸುವ ಔಷಧಿಗಳು ಖಾಲಿಯಾಗುತ್ತಿರುವ ಬಗ್ಗೆ ತಿಳಿಸಲು ಇದರಲ್ಲಿ ರಿಮೈಂಡರ್ ಸೆಟ್ ಮಾಡಬಹುದು. ಆನ್ಲೈನ್ ಮೂಲಕ ವೈದ್ಯರನ್ನು ಸಂಪರ್ಕಿಸುವ ಹಾಗೂ ಲ್ಯಾಬ್ ಟೆಸ್ಟ್ಗಳನ್ನು ಆರ್ಡರ್ ಮಾಡುವ ಸೌಲಭ್ಯವೂ ಇದರಲ್ಲಿದೆ. 2. ONG 1 ಮಿಲಿಗ್ರಾಂ. ಈ ಆಯಪ್ನಿಂದ ಅಲೋಪತಿ, ಹೋಮಿಯೋಪತಿ ಹಾಗೂ ಆಯುರ್ವೇದ ಔಷಧಿಗಳನ್ನು ತರಿಸಿಕೊಳ್ಳಬಹುದು. ಖರೀದಿಯ ಮೇಲೆ 15% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಇದರಲ್ಲಿ ಸಹ ಆನ್ಲೈನ್ ಮೂಲಕ ವೈದ್ಯರನ್ನು ಸಂಪರ್ಕಿಸಬಹುದು ಹಾಗೂ ಲ್ಯಾಬ್ ಟೆಸ್ಟ್ಗಳನ್ನು ಆರ್ಡರ್ ಮಾಡಬಹುದು. ಜೊತೆಗೆ ಆರೋಗ್ಯದ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ಪಡೆಯಬಹುದು. 3. ಫಾರ್ಮಸಿ. ಭಾರತದ 1200ಕ್ಕೂ ಹೆಚ್ಚು ನಗರಗಳಲ್ಲಿ ಈ ಆಯಪ್ ಔಷಧಿಗಳನ್ನು ಮನೆ ಬಾಗಿಲಿಗೆ ತಲುಪಿಸುತ್ತಿದೆ. ಕೆಲ ಖರೀದಿಗಳ ಮೇಲೆ 20% ಡಿಸ್ಕೌಂಟ್ ಪಡೆಯಬಹುದಾಗಿದ್ದು, ಔಷಧಿಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಸಹ ಇದರಲ್ಲಿ ಆರ್ಡರ್ ಮಾಡಬಹುದು. ಆನ್ಲೈನ್ ಮೂಲಕ ವೈದ್ಯರನ್ನು ಭೇಟಿಯಾಗುವ ಸೌಲಭ್ಯವಿದ್ದು, ವೈದ್ಯಕೀಯ ಪರೀಕ್ಷೆಗಳನ್ನು ಸಹ ಆರ್ಡರ್ ಮಾಡಬಹುದು. 4. ಅಪೋಲೋ 24/7. ಅಪೋಲೋ 24 ನಕ್ಷತ್ರ ಚಿಹ್ನೆ 7. ಪ್ರಖ್ಯಾತ ಅಪೋಲೋ ಆಸ್ಪತ್ರೆಗಳ ಸಮೂಹ ಸಂಸ್ಥೆಯ ಆಯಪ್ ಇದಾಗಿದೆ. ದೇಶದ ಪ್ರಮುಖ ಮಹಾನಗರಗಳಲ್ಲಿ ಕೇವಲ 2 ತಾಸಿನಲ್ಲಿ ಔಷಧಿ ತಲುಪಿಸುವ ಸೌಲಭ್ಯ ಇದರಲ್ಲಿದೆ. ದಿನದ 24 ಗಂಟೆಯೂ ಆನ್ಲೈನ್ ಮೂಲಕ ವೈದ್ಯರನ್ನು ಸಂಪರ್ಕಿಸುವ ವ್ಯವಸ್ಥೆ ಇರುವುದು ಇದರ ವಿಶೇಷತೆ. ರಕ್ತ ಮಾದರಿ ಪರೀಕ್ಷೆ, ಸಂಪೂರ್ಣ ಬಾಡಿ ಚೆಕಪ್ ಮುಂತಾದವುಗಳನ್ನು ಆಯಪ್ ಮೂಲಕ ಆರ್ಡರ್ ಮಾಡಬಹುದು. 5. ಪ್ರಾಕ್ಟೋ. ಮನೆ ಬಾಗಿಲಿಗೆ ಔಷಧಿ ತರಿಸಿಕೊಳ್ಳಲು ಹಾಗೂ ನಿಮ್ಮ ಹತ್ತಿರದ ವೈದ್ಯರ ಮಾಹಿತಿ ಪಡೆಯಲು ಈ ಆಯಪ್ ಉಪಯೋಗಿಸಬಹುದು.
ಸುಮಾರು 40,000ಕ್ಕೂ ಅಧಿಕ ಬಗೆಯ ಔಷಧಿಗಳು ಈ ಆ್ಯಪ್ನಲ್ಲಿ ಲಭ್ಯವಿವೆ. ವೈದ್ಯರನ್ನು ಸಂಪರ್ಕಿಸಲು ಹಾಗೂ ಮೆಡಿಕಲ್ ಟೆಸ್ಟ್ ಆರ್ಡರ್ ಮಾಡಲು ಸಹ ಈ ಆ್ಯಪ್ ಉಪಯುಕ್ತವಾಗಿದೆ. 6. ಬುಕ್ ಮೇಡ್ಸ್. ಬುಕ್ ಮೇಡ್ಸ್ ಮನೆಬಾಗಿಲಿಗೆ ಔಷಧಿ ತರಿಸಿಕೊಳ್ಳಬಹುದಾದ ಮತ್ತೊಂದು ಉಪಯುಕ್ತ ಸಾಧನವಾಗಿದೆ. ನಿಮ್ಮ ವೈದ್ಯರು ನೀಡಿರುವ ಔಷಧಿ ಚೀಟಿಯನ್ನು ಅಪ್ಲೋಡ್ ಮಾಡುವ ಮೂಲಕ ಇದರಲ್ಲಿ ಔಷಧಿಗಳನ್ನು ತರಿಸಲು ಆರ್ಡರ್ ಮಾಡಬಹುದು. ಔಷಧಿಗಳು ಮುಗಿಯುತ್ತಾ ಬಂದಿರುವ ಕುರಿತಾಗಿ ರಿಮೈಂಡರ್ ಅನ್ನು ಸಹ ಇದರಲ್ಲಿ ಸೆಟ್ ಮಾಡಬಹುದು. 7. ಮೇಡ್ ಲೈಫ್ನಲ್ಲಿ ಔಷಧಿಗಳನ್ನು ಮನೆಬಾಗಿಲಿಗೆ ತರಿಸಿಕೊಳ್ಳಬಹುದಾಗಿದ್ದು, ಖರೀದಿಯ ಮೇಲೆ ಗ್ರಾಹಕರು ಶೇ 20% ಡಿಸ್ಕೌಂಟ್ ಸಹ ಪಡೆಯಬಹುದು. ಮಧುಮೇಹ ಚಿಕಿತ್ಸೆ, ಲೈಂಗಿಕ ಸಮಸ್ಯೆಗಳ ಚಿಕಿತ್ಸೆ, ವೈಯಕ್ತಿಕ ಆರೋಗ್ಯ, ಆಯುರ್ವೇದ ಚಿಕಿತ್ಸೆ, ಹೋಮಿಯೋಪತಿ, ಯುನಾನಿ ಔಷಧಿಗಳನ್ನು ಇದರಲ್ಲಿ ಆರ್ಡರ್ ಮಾಡಬಹುದು. ಕೆಲವೊಂದು ಪಿನ್ಕೋಡ್ ಏರಿಯಾಗಳಲ್ಲಿ ಆರ್ಡರ್ ಮಾಡಿದ ಕೇವಲ 2 ತಾಸುಗಳಲ್ಲಿ ಔಷಧಿ ತಲುಪಿಸುವುದಾಗಿ ಕಂಪನಿ ಹೇಳುತ್ತದೆ. ಇನ್ನು ಇದರ ಮೂಲಕ ವೈದ್ಯಕೀಯ ಪರೀಕ್ಷೆಗಳನ್ನು ಆರ್ಡರ್ ಮಾಡಬಹುದು. 8. ಮೇಡ್ ಗ್ರೀನ್. ತನ್ನ ಮೂಲಕ ತರಿಸಿಕೊಳ್ಳುವ ಔಷಧಿಗಳ ಮೇಲೆ ಶೇ 20% ಹಾಗೂ ವೆಲ್ನೆಸ್ ಉತ್ಪನ್ನಗಳ ಮೇಲೆ ಶೇ 70% ಡಿಸ್ಕೌಂಟ್ ನೀಡುವುದಾಗಿ ಕಂಪನಿ ಹೇಳಿದೆ. ಇನ್ನು ಇದರಲ್ಲಿ ಆರ್ಡರ್ ಮಾಡಲಾಗುವ ಮೆಡಿಕಲ್ ಟೆಸ್ಟ್ಗಳಿಗೆ ಶೇ 70% ಡಿಸ್ಕೌಂಟ್ ನೀಡಲಾಗುವುದು ಎಂದು ಕಂಪನಿ ತಿಳಿಸಿದೆ. 9. ಮೇಡ್ ಪ್ಲಸ್ ಮಾರ್ಟ್ ಮತ್ತೊಂದು ಆನ್ಲೈನ್ ಔಷಧ ಖರೀದಿ ಆ್ಯಪ್ ಆಗಿದ್ದು, ಇದರಲ್ಲಿ ಗ್ರಾಹಕರು ತಮ್ಮ ಖರೀದಿಯ ಮೇಲೆ ಶೇ 35% ಡಿಸ್ಕೌಂಟ್ ಪಡೆಯುವ ಅವಕಾಶವಿದೆ. ಪ್ರತಿಯೊಂದು ಆರ್ಡರ್ ಮೇಲೆ ಗ್ರಾಹಕರಿಗೆ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡಲಾಗುವುದು ಹಾಗೂ ಅವನ್ನು ಮುಂದಿನ ಖರೀದಿಯ ವೇಳೆಯಲ್ಲಿ ಬಳಸಬಹುದು. ಆನ್ಲೈನ್ ಮೂಲಕ ವೈದ್ಯರನ್ನು ಭೇಟಿ ಮಾಡುವ ಸೌಲಭ್ಯವೂ ಇದರಲ್ಲಿದೆ. 10. ಟ್ರೂ ಮೇಡ್ಸ್. ತನ್ನ ಆ್ಯಪ್ ಮೂಲಕ ಖರೀದಿಸಲಾಗುವ ಔಷಧಿಗಳ ಮೇಲೆ ಶೇ 75% ರಿಯಾಯಿತಿ ನೀಡಲಾಗುವುದು ಎಂದು ಟ್ರೂ ಮೇಡ್ಸ್ ಸಂಸ್ಥೆ ಹೇಳಿಕೊಂಡಿದೆ. ಇತರ ಆ್ಯಪ್ಗಳಂತೆ ಇದರಲ್ಲಿಯೂ ವೈದ್ಯರನ್ನು ಆನ್ಲೈನ್ ಮೂಲಕ ಸಂಪರ್ಕಿಸಬಹುದು. ಕೋವಿಡ್-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನಲ್ಲಿ ಹೆಸರು, ಜನ್ಮದಿನಾಂಕ ತಿದ್ದುಪಡಿ ಹೇಗೆ? ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೋವಿಡ್-19 ವ್ಯಾಕ್ಸಿನ್ ಹಾಕಿಸಿಕೊಳ್ಳುತ್ತಿದ್ದೇವೆ. ವ್ಯಾಕ್ಸಿನ್ ಹಾಕಿಸಿಕೊಂಡ ಎಲ್ಲರಿಗೂ ಸರ್ಕಾರದಿಂದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಇದರಲ್ಲಿ ನಮ್ಮ ಹೆಸರು, ಜನ್ಮದಿನಾಂಕ, ಲಿಂಗ ಈ ಎಲ್ಲ ಮಾಹಿತಿ ಇರುತ್ತವೆ. ಆದರೆ ಕೆಲವೊಮ್ಮೆ ಮಾಹಿತಿ ತುಂಬುವಾಗ ಕಣ್ತಪ್ಪಿನಿಂದ ಹೆಸರು, ಜನ್ಮದಿನಾಂಕಗಳು ತಪ್ಪಾಗುತ್ತವೆ. ಇದನ್ನು ತಿದ್ದುಪಡಿ ಮಾಡಲು ಈಗ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಕೋವಿಡ್-19 ವ್ಯಾಕ್ಸಿನ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಹೆಸರು, ಜನ್ಮ ದಿನಾಂಕ, ಲಿಂಗ ಮುಂತಾದ ಮಾಹಿತಿಗಳು ತಪ್ಪಾಗಿ ನಮೂದಾಗಿದ್ದರೆ ನೀವೀಗ URL ವೆಬ್ಸೈಟಿಗೆ ಹೋಗಿ ಅದರ ಬಗ್ಗೆ ದೂರು ನೀಡಬಹುದು ಎಂದು ಆರೋಗ್ಯ ಸೇತು ಟ್ವಿಟರ್ ಹ್ಯಾಂಡಲ್ ಮೂಲಕ ಸರ್ಕಾರ ಸ್ಪಷ್ಟಪಡಿಸಿದೆ. ಒಂದೇ ಒಂದು ಬಾರಿ ಹೀಗೆ ತಿದ್ದುಪಡಿ ಮಾಡಬಹುದು ಹಾಗೂ ಹೆಸರು, ಜನ್ಮದಿನಾಂಕ ಹಾಗೂ ಲಿಂಗ ಈ 3 ಮಾಹಿತಿಗಳನ್ನು ಮಾತ್ರ ತಿದ್ದುಪಡಿ ಮಾಡಬಹುದು ಎಂಬುದು ಗೊತ್ತಿರಲಿ. ಕೋವಿಡ್-19 ವ್ಯಾಕ್ಸಿನ್ ಸರ್ಟಿಫಿಕೇಟ್ನಲ್ಲಿ ತಿದ್ದುಪಡಿ ಮಾಡಲು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇಲ್ಲಿದೆ. 1. www.covam.gov.in ವೆಬ್ಸೈಟಿಗೆ ಹೋಗಿ ರಿಜಿಸ್ಟರ್, ಸೈನ್ ಇನ್ ಯೋರ್ಸೆಲ್ಫ್ ಆಪ್ಷನ್ ಕ್ಲಿಕ್ ಮಾಡಿ. 2. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿದಾಗ OTP ಬರುತ್ತದೆ. 3. ಇಲ್ಲಿ ಅಕೌಂಟ್ ಡೀಟೇಲ್ಸ್ ಮೆನುಗೆ ಹೋಗಿ, ರೇಸ್ ಆನ್ ಇಶ್ಯೂ ಬಟನ್ ಕ್ಲಿಕ್ ಮಾಡಿ. 4. ಡ್ರಾಪ್ ಡೌನ್ ಲಿಸ್ಟ್ನಿಂದ ಮೆಂಬರ್ ಹೆಸರು ಆಯ್ಕೆ ಮಾಡಿ. 5. ಈಗ ಕರೆಕ್ಷನ್ ಎಂಬುದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. 6. ಇಲ್ಲಿ ಅಗತ್ಯವಿರುವ ತಿದ್ದುಪಡಿಯನ್ನು ಆಯ್ಕೆ ಮಾಡಿ, ಸರಿಯಾದ ಮಾಹಿತಿಯನ್ನು ತುಂಬಿದ ನಂತರ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಮನವಿಯು ರಿಜಿಸ್ಟರ್ ಆಗುತ್ತದೆ. 5G ತಂತ್ರಜ್ಞಾನ ಸುರಕ್ಷಿತ, ಆರೋಗ್ಯಕ್ಕೆ ಮಾರಕವೆಂಬ ವರದಿಗಳು ಸುಳ್ಳು. 5G ತಂತ್ರಜ್ಞಾನದಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಎಂಬ ವರದಿಗಳು ಸಂಪೂರ್ಣ ನಿರಾಧಾರವಾಗಿವೆ. ಈ ಬಗ್ಗೆ ನಂಬರ್ಹ ಯಾವುದೇ ಸಾಕ್ಷಿಗಳಿಲ್ಲ ಎಂದು ಟೆಲಿಕಾಂ ಸಂಸ್ಥೆಗಳ ಒಕ್ಕೂಟವಾದ ಸೆಲ್ಯುಲರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸೆಲ್ಯುಲರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಕೋಯಿ, ಹೇಳಿದೆ. 5G ತಂತ್ರಜ್ಞಾನವು ಮಹತ್ತರ ಮೈಲಿಗಲ್ಲನ್ನು ಸಾಧಿಸಲಿದ್ದು, ಆರ್ಥಿಕತೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಹಲವಾರು ಪಟ್ಟು ಹೆಚ್ಚಿನ ಕೊಡುಗೆ ನೀಡಲಿದೆ ಎಂದು ಸಿಒಇ ಹೇಳಿದೆ. ಟೆಲಿಕಾಂ ವಲಯದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಾಂತರಗಳ ಬಳಕೆಯ ಕುರಿತು ಭಾರತವು ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿದೆ. ಜಾಗತಿಕ ಮಾನದಂಡಗಳಿಗಿಂತಲೂ ಇವು ಹೆಚ್ಚು ಕಠಿಣವಾಗಿವೆ ಎಂದು ಸಿಒಇ ತಿಳಿಸಿದೆ. ಜಾಗತಿಕವಾಗಿ ಒಪ್ಪಲಾದ ರೇಡಿಯೇಷನ್ ಮಟ್ಟಕ್ಕೆ ಹೋಲಿಸಿದರೆ ಅದರ 10ನೇ 1 ಭಾಗದಷ್ಟು ರೇಡಿಯೇಷನ್ಗೆ ಮಾತ್ರ ಭಾರತದಲ್ಲಿ ಅನುಮತಿ ಇದೆ. ನಮ್ಮ ದೇಶವು ಈಗಾಗಲೇ ಈ ವಿಷಯದಲ್ಲಿ ಜಾಗರೂಕವಾಗಿದ್ದು, 5G ವಿಷಯದಲ್ಲಿ ಆರೋಗ್ಯ ಸಮಸ್ಯೆಗಳ ಮಾತುಗಳು ನಿರಾಧಾರ.
ಯಾವುದೇ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುವಾಗ ಇಂಥ ಊಹಾಪೋಹಗಳು ಸಾಮಾನ್ಯ. ಸಿಒಇ ಡೈರೆಕ್ಟರ್ ಜನರಲ್ ಎಸ್. ಪಿ. ಕೊಚ್ಚರ್ ತಿಳಿಸಿದರು. ದೇಶದಲ್ಲಿ 5G ವೈರ್ಲೆಸ್ ನೆಟ್ವರ್ಕ್ ಆರಂಭಿಸಬಾರದು ಎಂದು ನಟಿ ಜೂಹಿ ಚಾವ್ಲಾ ದೆಹಲಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದರು. ಶುಕ್ರವಾರ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ, ಜೂಹಿ ಅವರ ಅರ್ಜಿಯನ್ನು ನಿರಾಧಾರವೆಂದು ಹೇಳಿ ವಜಾ ಮಾಡಿದ್ದು ಮಾತ್ರವಲ್ಲದೆ, ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಅರ್ಜಿ ಸಲ್ಲಿಸಿದ್ದವರಿಗೆ 20 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು. ಜೂಹಿ ಚಾವ್ಲಾ ಹಾಗೂ ಇನ್ನಿಬ್ಬರು ಅರ್ಜಿದಾರರು ಕಾನೂನಿನ ದುರುಪಯೋಗ ಮಾಡಿದ್ದಾರೆ. ಅಲ್ಲದೆ ಅವರು ನ್ಯಾಯಾಲಯದ ಸಮಯ ಹಾಳು ಮಾಡಿದ್ದಾರೆ. ಇವರು ಸಲ್ಲಿಸಿದ ಅರ್ಜಿಯು ಬರೀ ಊಹಾತ್ಮಕ, ಅನಗತ್ಯ ಹಾಗೂ ದುರುದ್ದೇಶದ ಅಂಶಗಳನ್ನೇ ಹೊಂದಿದೆ ಎಂದು ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿತ್ತು. ನ್ಯಾಯಾಲಯದ ಆದೇಶವನ್ನು ಸ್ವಾಗತಿಸಿರುವ ಕೊಚ್ಚರ್, ದುರುದ್ದೇಶಪೂರ್ವಕ ವದಂತಿಗಳ ಹರಡುವಿಕೆಗೆ ಇದು ಕಡಿವಾಣ ಹಾಕಲಿದೆ. ಸುಳ್ಳು ಸುದ್ದಿ ಹರಡುವ ದುಸ್ಸಾಹಸ ಮಾಡಲು ಯತ್ನಿಸುವವರಿಗೆ ಈ ಆದೇಶ ತಡೆ ಒಡ್ಡಲಿದೆ ಎಂದು ಹೇಳಿದ್ದಾರೆ. 5G ತಂತ್ರಜ್ಞಾನದಿಂದ ಆರೋಗ್ಯಕ್ಕೆ ಹಾನಿಯಾಗಲಿದೆ ಎಂಬ ಆಡಿಯೋ, ವಿಡಿಯೋಗಳಿರುವ ಅದೆಷ್ಟೋ ಮೆಸೇಜುಗಳು ಕಳೆದ ಕೆಲ ತಿಂಗಳುಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದವು. ಕೋವಿಡ್-19 ವೈರಸ್ ಹರಡಲು 5G ತರಂಗಾಂತರಗಳೇ ಕಾರಣ ಎಂಬ ಮಟ್ಟಕ್ಕೂ ಕೆಲವರು ಪ್ರಚಾರ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಸಿಒಇ ಕಳೆದ ತಿಂಗಳೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಈ ಎಲ್ಲ ಸುದ್ದಿಗಳು ನಿರಾಧಾರ ಎಂದು ಹೇಳಿತ್ತು. ಈಗ ದೆಹಲಿ ಹೈಕೋರ್ಟ್ ಆದೇಶವು ಟೆಲಿಕಾಂ ವಲಯಕ್ಕೆ ಮತ್ತಷ್ಟು ಬಲ ನೀಡಿದಂತಾಗಿದೆ.